ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಹಾಯ್, ಗುಡ್ ಮಾರ್ನಿಂಗ್. ನಾನು ಇಲ್ಲಿ ಬೆಂಗಳೂರಲ್ಲಿದ್ದೀನಿ ಆಲ್ಮೋಸ್ಟ್ ಲೈಕ್ 1.5 years ನಂತರ. ಸೊ ವಿ ಹ್ಯಾಡ್ ಲೈಕ್ ಒಂದು ಆ್ಯಪ್ ಲಾಂಚ್ ಇತ್ತು, ಆ್ಯಕ್ಚುಲಿ ಇನ್ವೈಟ್ ಮಾಡಿದ್ರು. ಸೊ ಎಸ್ಟರ್ಡೇ ಆಯಿತು. ಇಟ್ಸ್ ಮೋರ್ ಲೈಕ್ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಆ್ಯಪ್ ಥರನೇ, ಇಂಡಿಯಾ ಒರಿಜಿನ್ ಆ್ಯಪ್. ಆ್ಯಕ್ಚುಲಿ ಇಟ್ಸ್ ಮೈನ್ ಅಂತೇಳಿ. ಐ ಥಿಂಕ್ ನಾನೊಂದು ಇನ್ಸ್ಟಾಗ್ರಾಮ್ ಇದು ಮಾಡಿ ಹಾಕಿರ್ತೀನಿ, ಮೋಸ್ಟ್ಲಿ IGTV ಹಾಕ್ತೀನಿ. ಅಲ್ಲಿಂದ ಆ್ಯಕ್ಚುಲಿ ಆಯಿತು. ಇವತ್ತು ನಾನು ಈಗ ಐ ಮೀನ್ ದಿಸ್ ಸಮಥಿಂಗ್ ಐ ವಾಂಟೆಡ್ ಟು ಪಿಕ್ ಇಟ್ ಫಾನ್ ನಮ್ಮದು KTM 390 ಅಡ್ವೆಂಚರ್ಗೆ. ತುಂಬ ಜನ ಐ ಥಿಂಕ್ ನೋನ್ ಪ್ರಾಬ್ಲಮ್ಸ್ ಒನ್ ಆಫ್ ದ ಅಡ್ವೆಂಚರ್ ಇದೆ ಏನಂತ ಹೇಳಿದರೆ ಬ್ಯಾಡ್ ಸಸ್ಪೆನ್ಷನ್. ಸೊ ರೇರ್ ಸಸ್ಪೆನ್ಷನ್ ತುಂಬ ಆ್ಯಕ್ಚುಲಿ ಹಾರ್ಡ್ ಇರುತ್ತೆ. ಆ್ಯಂಡ್ ಐ ಆಮ್ ನಾಟ್ ರಿಯಲಿ ಎಕ್ಸ್ಪರ್ಟ್. ಬೀನ್ ರೈಡಿಂಗ್ ಅ ಲಾಟ್, ಬಟ್ ನಾಟ್ ರಿಯಲಿ ನನಗೆ ಆ ಥರ ಟೆಕ್ನಿಕಲ್ಸ್ ಎಲ್ಲ ಐಡಿಯಾ ಗೊತ್ತಿಲ್ಲ. ಸೊ ಬಟ್ ಜಗದೀಶ್ ಇಸ್ ದ ಪರ್ಸನ್. ನಾನು ಯಾವಾಗಲೂ ಏನೇ ಬೇಕಾದ್ರೆ ಬೈಕ್ ಬಗ್ಗೆ ಅಡ್ವೈಸ್ ಏನಾದ್ರು ಬೇಕಿದ್ರೆ ಯೂಶಲಿ ಗೋ ಟು ಜಗದೀಶ್. ಇದು ಲಕ್ಷ್ಮೀ ಬೈಕ್ ಸರ್ವಿಸ್ ಅಂತೇಳಿ ಇಲ್ಲೇ ಹೆಬ್ಬಾಳದಲ್ಲಿದೆ. ಆ ಸಸ್ಪೆನ್ಷನ್ ಟೆಸ್ಟ್ ಮಾಡಿದ್ದ. ಇಟ್ಸ್ ಮೇಡ್ ಬೈ ಎಂಟೈರ್ ಲೈಕ್ ಡಿಸೈನ್ ಎಲ್ಲ ಮಾಡಿ ಜಗದೀಶ್ ಅವ್ರು ಮಾಡಿರೋದು. ಅವ್ರು ಎಷ್ಟು ನಾಲೆಜಬಲ್ ಅಂದರೆ ಲೈಕ್ ಹಿ ನೋಸ್ ಲೈಕ್ ಇನ್ ಆ್ಯಂಡ್ ಔಟ್ ಆಫ್ ಎವ್ರಿಥಿಂಗ್. ಸೊ ನಾನು ಅದಕ್ಕೆ ವಾಂಟೆಡ್ ಟು ಟ್ರೈ ದ್ಯಾಟ್. ಅಲ್ಲಿ ಫೈಂಡ್ ಔಟ್ ಲೈಕ್ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಆ್ಯಕ್ಚುಲ್ ಸ್ಟಾಕ್ ಮತ್ತು ಅವ್ರು ಮಾಡಿರೋದು, ಲೈಕ್ ಏನು ಪ್ರಾಬ್ಲಮ್ ಇದೆ ಆ್ಯಂಡ್ ಅದನ್ನ ಹೇಗೆ ಅಡ್ರೆಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೂಡ ಅವ್ರಿಗೆ ಕೇಳ್ತೀನಿ. ಸೊ ನಾನಿಲ್ಲಿ LBS ಅಲ್ಲಿದ್ದೀನಿ, ಲೈಕ್ ನಮ್ಮ ಯೂಶ್ವಲ್ ಪ್ಲೇಸ್. ನಾನು ಆಲ್ಮೋಸ್ಟ್ ಫಸ್ಟ್ ಟೈಮ್ ಡ್ಯೂಕ್ ತೊಗೊಂಡು ಯಾವಾಗಲೂ ಸರ್ವಿಸ್ಗೆ ಇಲ್ಲೇ ಬರೋದು. ನಂದು ಆಲ್ಮೋಸ್ಟ್ ಎಲ್ಲ ಬೈಕ್ ಈವನ್ ಅಡ್ವೆಂಚರ್ ಬರಬೇಕಿತ್ತು, ಬಟ್ ದಟ್ ಟೈಮ್ ಮೂವ್ ಟು ಬ್ಯಾಂಗ್ಳೂರ್. ಬಟ್ ಇಲ್ಲಿ ನಾನು ಏನಕ್ಕೆ ಬಂದಿದ್ದೀನಿ ಅಂದರೆ ದರ್ ಇಸ್ ಲೈಕ್ ಐ ಥಿಂಕ್ ನೋನ್ ಇಶ್ಯೂ ಆಫ್ KTM ಅಡ್ವೆಂಚರ್ 390 ಏನಂತ ಹೇಳಿದ್ರೆ ಒನ್ ಆಫ್ ದ ರೇರ್ ಸಸ್ಪೆನ್ಷನ್. ನಾನು ಆಲ್ಮೋಸ್ಟ್ ಕೆಲವು ಸಲ ಪ್ಲ್ಯಾನ್ ಮಾಡಿದೆ ಚೇಂಜ್ ಮಾಡೋಕ್ಕೆ, ಎಲ್ಲೂ ಆಪ್ಷನ್ ಕರೆಕ್ಟಾಗಿ ಇರಲಿಲ್ಲ. ಆ್ಯಂಡ್ ರೀಸೆಂಟ್ಲಿ ಏಜದೊಂದು ವೀಡಿಯೋ ನೋಡಿದೆ ಆ್ಯಂಡ್ ಈಸ್ ಪುಟ್ ಅಪ್ ದಿಸ್ ಸಸ್ಪೆನ್ಷನ್ ಆ್ಯಂಡ್ ಡಿಸೈನ್ ನನ್ ಅದರ್ ದೆನ್ ನಮ್ಮದು ಜಗದೀಶ್ ಅವರೇ. ಸೊ ಫ್ರಮ್ LBS ಇಲ್ಲಿ ಹೆಬ್ಬಾಳದಲ್ಲಿರೋ ಸರ್ವಿಸ್ ಸೆಂಟರ್. ಸೊ ಐ ಮೀನ್ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ಬೋದು, ಬಟ್ ಇಟ್ಸ್ ಆಲ್ ಲೈಕ್ ಸೆಕೆಂಡರಿ ಇನ್ಫಾರ್ಮೇಷನ್. ಅವ್ರು ಏನು ಹೇಳಿದಾರೆ ಅದನ್ನ ನಾನು ರಿಪೀಟ್ ಮಾಡುವಾಗ ಅವರೇ ಹೇಳ್ತಾರೆ ಆ್ಯಕ್ಚುಲಿ ಕರೆಕ್ಟಾಗಿ. ಇದು ಇವಾಗ ಸ್ಟಾಕ್ ಅಲ್ಲ, ಇದು ಇದು ನೀವು ಡಿಸೈನ್ ಮಾಡಿರೋದು. ಇದರಲ್ಲಿ ಬಂದು ನಿಮಗೆ ಸಸ್ಪೆನ್ಷನ್ ಎಲ್ಲರೂ ಗೊತ್ತಿರೋದೆ ತುಂಬ ಸ್ಟಿಫ್ನೆಸ್ ಆಗಿರುತ್ತೆ ಸಸ್ಪೆನ್ಷನ್ಸು. ಆ್ಯಂಡ್ ಟ್ರೈಲ್ಸಲ್ಲಿ ಬಂದು ಸಿಕ್ಕಾಪಟ್ಟೆ ಹಾರ್ಡ್ ಇರುತ್ತೆ. ಕರೆಕ್ಟ್. ಈ ಸಸ್ಪೆನ್ಷನ್ ನಾವೇನು ಚೇಂಜ್ ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ಲಿ ಡ್ಯಾಂಪೋ ಬೇರೆ, ಸ್ಪ್ರಿಂಗ್ಸು ಎಲ್ಲನೂ ಬೇರೆ ಇದೆ. ಟ್ರೈಲ್ಸಲ್ಲಿ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ತಾವ್ ಮೈಕಲ್ಲು ಅಷ್ಟೇ ತುಂಬ ಬುನ್ಸಿಯಾಗಿ ಏನಿಲ್ಲ, ತುಂಬ ಸ್ಟಿಫ್ ಆಗಿ ಇರುತ್ತೆ. ಆ್ಯಂಡ್ ಸ್ಪ್ರಿಂಗ್ಸು ಅಷ್ಟೇ ಚೇಂಜ್ ಮಾಡಿದ್ದೀವಿ. ಇಟ್ಸ್ 1 mm ಸ್ಮಾಲರ್ ಸ್ಪ್ರಿಂಗ್ ಸೈಜಲ್ಲಿ. ಓಕೆ. ಅದರಿಂದ ಸಾಫ್ಟ್ನೆಸ್ ಇದೆ ಆ್ಯಂಡ್ ಸ್ಟೆಬಿಲಿಟಿ, ರೈಡಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ. ಇವಾಗ ಒಂದು ಆಲ್ಮೋಸ್ಟ್ ಎಷ್ಟು ಬೈಕಿಗೆ ಹೋಗಿರ್ಬೋದು? ಇದೊಂದು ನಾವು 3 ಬೈಕಿಗೆ ಚೆಕ್ ಮಾಡಿದ್ದೀವಿ. 1.5 years ಟೆಸ್ಟಿಂಗ್ ಆಗಿದೆ. ಕರೆಕ್ಟ್. ಒಂದು ವೆಹಿಕಲ್ ಮಾತ್ರ ಒಂದು 14,000 kilometers ಟೆಸ್ಟ್ ಮಾಡಿದ್ದಾರೆ. ಒನ್ ಟ್ರಿಪ್. ಓಕೆ. 2 months ಟ್ರಿಪ್ ಮಾಡಿದ್ದಾರೆ. ಓಕೆ. ಆ ವೆಹಿಕಲಲ್ಲಿ ಆಲ್ಮೋಸ್ಟ್ ಒಂದು 23,000 kilometers ರನ್ ಮಾಡಿದ್ದೀವಿ. ಇದೇ ಸಸ್ಪೆನ್ಷನ್, ಒಂದು ಸಸ್ಪೆನ್ಷನ್. ಇನ್ನೊಂದು ವೆಹಿಕಲ್ 26,000 ರನ್ ಮಾಡಿದ್ದೀವಿ. ಇವಾಗಂತೂ ಏನು ಇದಕ್ಕೂ ಪ್ರಾಬ್ಲಮ್ ಏನಿಲ್ಲ. ನಾವು ಸುಮಾರು ಟೆಸ್ಟು ಮಾಡಿದ್ದೀವಿ. ಓಕೆ. ಏನೇ ಪ್ರಾಬ್ಲಮ್ ಇತ್ತಂದ್ರೂ ಇದರಲ್ಲಿ 1 year ವಾರಂಟಿ ಇರುತ್ತೆ. ಕಂಪ್ಲೀಟ್ ಸಸ್ಪೆನ್ಷನ್ 1 year ವಾರಂಟಿ ಇರುತ್ತೆ. ಫಾರ್ ಆಯಿಲ್ ಲೀಕೇಜ್ ಅವ್ರ ಡ್ಯಾಂಪರ್ ಲೀಕೇಜ್ ಏನೇ ಇದ್ರೂ 3 months ವಾರಂಟಿ ಇರುತ್ತೆ ಡ್ಯಾಂಪರ್ಸ್ಗೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಲೈಕ್ ನಾನು ಐ ವಾಸ್ ಸೀಯಿಂಗ್ ದಟ್ ಅದು ಹೈಟ್ ಸ್ವಲ್ಪ ಡಿಫರೆನ್ಸ್ ಇದೆ. ಈ ಸಸ್ಪೆನ್ಷನ್ ನಾವೇನಂದ್ರೆ ಒಂದು ಆಸ್ ಎ ಕಸ್ಟಮರ್ಗೆ ಇವಾಗ ಸುಮಾರು ಜನ ಬಂದು 2 inches ರೈಸಸ್ ಯೂಸ್ ಮಾಡಿದ್ದಾರೆ ಫ್ರಂಟಲ್ಲಿ. ಲಾಂಗ್ ಟ್ರಾವೆಲ್ ಮಾಡ್ತೀನಿ ಅಂತ, ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಇದೆ, ಗ್ರೌಂಡ್ ಕ್ಲಿಯರ್ ಜಾಸ್ತಿ ಮಾಡ್ತೀನಿ ಅಂತ ಅವ್ರಿಗೆ ನಾವು ಒಂದು ಆಪ್ಷನ್ ಕೊಡ್ತಾ ಇದ್ದೀವಿ. ಒಂದು ಬಂದು 855 mm ಒಂದು ಸಸ್ಪೆನ್ಷನ್, ಸ್ಟಾಕ್ ಸಸ್ಪೆನ್ಷನ್ ಕೊಡ್ತೇವೆ. ಇನ್ನೊಂದು 865 mm ಒಂದು ಸಸ್ಪೆನ್ಷನ್ ಕೊಡ್ತಾ ಇದ್ದೀವಿ. ಅದು ಹೈಟ್ ಇನ್ಕ್ರೀಸ್ ಆಗಿರೋರಿಗೆ ಮಾತ್ರ ಕೊಡ್ತಾ ಇದ್ದೀವಿ ನಾವು. ಯಾರು ಸಸ್ಪೆನ್ಷನ್ ಬೈಕ್ ಫ್ರಂಟ್ ಹೈಟ್ ಇನ್ಕ್ರೀಸ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ 865 mm ಸಸ್ಪೆನ್ಷನ್ ಕೊಡ್ತಾ ಇದ್ದೀವಿ. ಓಕೆ. ಸೊ ಇಟ್ಸ್ ನಾಟ್ ಲೈಕ್ ನೀವು ಇದನ್ನು ಸುಮ್ಮನೆ ಎಲ್ರಿಗೂ ಸೆಲ್ ಮಾಡ್ತಾ ಇಲ್ಲ. ಇಟ್ಸ್ ಸ್ಪೆಸಿಫಿಕ್ ಟು ದಟ್ ಮೋಟರ್ ಸೈಕಲ್. ಅವರು ಯೂಸ್ ಮಾಡಿದಾರ ಮತ್ತೆ ಅಥವಾ ಏನಾದ್ರು ಬೇರೆ ಮಾಡಿಫಿಕೇಶನ್ ಮಾಡಿದ್ರೆ ಸಸ್ಪೆನ್ಷನ್ ಹೈಟ್ ಇನ್ಕ್ರೀಸ್ ಮಾಡಿ ಟ್ರಾವೆಲ್ ಜಾಸ್ತಿ ಮಾಡಿದ್ರೆ ಮಾತ್ರ 865 mm ಸಸ್ಪೆನ್ಷನ್. ಕರೆಕ್ಟ್. ಓಕೆ. ಇಲ್ಲಾಂದ್ರೆ 855 mm ಸ್ಟಾಕ್ ಸಸ್ಪೆನ್ಷನ್. ಅಂಡ್ ಟ್ರಾವೆಲ್ ಇಸ್ ಸೇಮ್ 177 mm ಟ್ರಾವೆಲ್ ಏನು ಸ್ಟಾಕ್ ಬರುತ್ತೆ, ಸೇಮ್ ಟ್ರಾವೆಲ್ ಬರುತ್ತೆ. ಸಮ್ಮನ್ ಹೂ ಇಸ್ ಲೈಕ್ ನಂದು ಇವಾಗ ಸೇಮ್ ಹೈಟ್ ನಂದು 5'11", ನನಗೆ ಇವಾಗ ಇದನ್ನ ಇವಾಗ ಐ ಹ್ಯಾವ್ ಅ ರೈಸರ್ ಆಲ್ಸೋ. ಸೊ ನಾನು ಇದನ್ನ ಇವಾಗ ಹಾಕಿದ್ರೆ 10 mm ಇನ್ಕ್ರೀಸ್ ಆಗಿರುತ್ತೆ. 10 mm ಇನ್ಕ್ರೀಸ್ ಆಗಿರುತ್ತೆ ಹೈಟ್, ಸೀಟ್ ಹೈಟ್. ಓಕೆ. ಅಂಡ್ ಅದು ಇಟ್ ವಿಲ್ ಆಲ್ಸೋ ಆಡ್ ಟು ದ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಸೋ ಟೈಮ್ ಇನ್ಕ್ರೀಸ್ ಆಗುತ್ತೆ. ಆಫ್ ರೋಡ್ ಅಲ್ಲಿ ಯಾರ ಅಂದ್ರೆ ಹೇಗೆ ಟೆಸ್ಟ್ ಮಾಡಿ ಏನಾರು ಬೇರೆ ಫೀಡ್ಬ್ಯಾಕ್
ಆಗಿದೆಯಾ? ಆಫ್ ರೋಡ್ ಸುಮಾರು ಟೆಸ್ಟಿಂಗ್ ಆಗಿದೆ ಕಂಪ್ಲೀಟ್. ಯಾಕಂದರೆ ಇದು ಮೈನ್ಲಿ ಮಾಡಿರೋದು ಟೂರಿಂಗ್ ಆ್ಯಂಡ್ ಟ್ರಯಲ್ ಪರ್ಪಸ್ಗೆ ಮಾಡಿರೋದು, ನಾಟ್ ಫಾರ್ ಕಂಪ್ಲೀಟ್ ಪ್ಯೂರ್ ಆಫ್ ರೋಡ್ ಅಲ್ಲ. ಓಕೆ ಟ್ರಯಲ್ಸ್ ಅಂದರೆ ಇವಾಗ ನಮ್ಮ ವೆಹಿಕಲ್ ಒಂದು ನಮ್ಮ ಕಸ್ಟಮರ್ ರನ್ ಮಾಡಿದ್ದಾರೆ, ಥಿಂಕ್ ಭೂಟಾನ್ ಸಿಕ್ಕಿಂ ಎಲ್ಲ ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ರೈಡ್ ಮಾಡಿರೋ ಟ್ರೈಲ್ ಇದರಲ್ಲಿ ಇವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇಟ್ಸ್ ವರ್ಕಿಂಗ್ ಫೈನ್, ದೇ ಆರ್ ಕಂಪ್ಲೀಟ್ಲಿ ಹ್ಯಾಪಿ. ಆ್ಯಂಡ್ ಅವ್ರು ಏನೋ 100 kgs ಪ್ಲಸ್ ಇದ್ದಾರೆ ಅವ್ರ ರೈಡ್, ಅವ್ರ ಪಿಲಿಯನ್ ಜೊತೆ ಗ್ಯಾಸ್ ಯೂಸ್ ಮಾಡ್ತಾರೆ ಅಂದರೆ ಅದನ್ನು ಕೇಳಿ ಅವ್ರ ತಕ್ಕನಂಗೆ ನಾವು ಸ್ಪ್ರಿಂಗ್ ಅಡ್ಜಸ್ಟ್ಮೆಂಟ್ಸು ಮಾಡ್ಕೊಡ್ತೀವಿ. ನಾನು ಯೂಸ್ ಮಾಡಿದ್ದೀನಿ ಅಫ್ಕೋರ್ಸ್ ಇನ್ ಆಲ್ ದ ಟ್ರೈಲ್ಸ್ ಆ್ಯಂಡ್ ಆಲ್. ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಯೂಸ್ ಮಾಡಿ ಆ್ಯಂಡ್ ಹೌ ಐ ಆ್ಯಕ್ಚುಲಿ ಫೆಲ್ಟ್ ಇಟ್ ಅದೊಂದು ಈಸಿ ಒಂದು ಚಿಕ್ಕ ಒಂದು ರಿವ್ಯೂ ಕೂಡ ಮಾಡಿ ಹಾಕಿ. ಥ್ಯಾಂಕ್ಸ್ ಜಗದೀಶ್. ಓಕೆ, ಇದೊಂದು ಚಿಕ್ಕ ಟೆಸ್ಟ್. ನಾನು ಮತ್ತು ಕಾರ್ತಿಕ್ ಆ್ಯಕ್ಚುಲಿ ಬಂದಿದ್ವಿ. ಜಸ್ಟ್ ವಾಂಟ್ ಟು ಕಂಪೇರ್ ನಂದು ಸ್ಟಾಕ್ ಅವ್ನದು ಸ್ಟಾಕ್, ಅದರಲ್ಲಿ ಏನು ಚೇಂಜಸ್ ಇಲ್ಲ ಎಕ್ಸೆಪ್ಟ್ ಫಾರ್ ದ ಹ್ಯಾಂಡಲ್ ಬಾರ್ಸ್, ಮತ್ತು ಆಲ್ಮೋಸ್ಟ್ ಎಲ್ಲ ಸೇಮ್ ಎಕ್ಸೆಪ್ಟ್ ಫಾರ್ ದ ಗಾರ್ಡ್ಸ್ ಆ್ಯಂಡ್ ಆಲ್. ಅದರಲ್ಲಿ ಏನು ಅಷ್ಟು ಡಿಫ್ರೆನ್ಸ್ ಏನಿಲ್ಲ. ಸೊ ಇದು ನಾರ್ಮಲ್ ಸ್ಟಾಕ್ ಸಸ್ಪೆನ್ಷನ್. ರಿಬೌಂಡ್ ಇದೆ, ಬಟ್ ಅದು ಒಂಥರ ಅಷ್ಟು ಸ್ಮೂತ್ ಇಲ್ಲ ಆ್ಯಕ್ಚುಲಿ. ನಿಮ್ಮ ಕೆಳಗೆ ಹೋದರೆ ಕೆಳಗೆ ಬರೋಕ್ಕಂತಾರ, ಮೇಲೆ ಬರೋಕ್ಕಂತಾರ, ಅದು ಹೋಗಿ ಹೊಡೆದಾಗೆ ಆಗುತ್ತೆ. ಅದೇ ಇದರಲ್ಲಿರೋದು ಕಸ್ಟಮ್ನು ಸ್ಟ್ಯಾಂಡಿಂದ ತೆಗೆದಿರೋದು ಈಗ ಥರ ಸ್ಮೂತ್ ಇದೆ. ಎಷ್ಟು ಒಳಗೆ ಹೋಗುತ್ತೆ ಅಷ್ಟೇ ಮೇಲೆ ಬರುತ್ತೆ. ಅದರಲ್ಲಿ ನಿಮಗೆ ಮೇಲೆ ರಿಬೌಂಡ್ ಬರೋದೇ ಗೊತ್ತಾಗಲ್ಲ. ಸೊ ಇದೊಂಥರ ಹೀಗೆ ಕುಣಿಯುತ್ತೆ ಒಳ್ಳೆ. ಅವನು ಇವಾಗ ನಾವು ಆ್ಯಕ್ಚುಲಿ ಬೈಕ್ ಎಕ್ಸ್ಚೇಂಜ್ ಮಾಡಿ ನೋಡಿದ್ವಿ. ಈವನ್ ಹಿ ಫೆಲ್ಟ್ ದ ಸೇಮ್. ಒಂದು ಸ್ಮೂತ್ನೆಸ್ ಗೊತ್ತಾಗ್ಬಿಡುತ್ತಾರೆ ಯಾರು. ಓಕೆ, ಇವಾಗ ರಿವ್ಯೂ ಪಾರ್ಟಿಗೆ ಬರೋಣ. ಲಾಸ್ಟ್ ಆಗಸ್ಟಲ್ಲಿ ಆ್ಯಕ್ಚುಲಿ ನಾನು ಇದು ಸಸ್ಪೆನ್ಷನ್ ಆ್ಯಕ್ಚುಲಿ ತಗೊಂಡಿರೋದು. ಐ ವಾಸ್ ಸಪೋಸ್ ಟು ಮೇಕ್ ದ್ಯಾಟ್ ವಿಡಿಯೋ ಆಲ್ಮೋಸ್ಟ್ ಒಂದು 2 months ಬಿಫೋರ್ ಅನಿಸುತ್ತೆ. ಬಟ್ ಐ ಥಿಂಕ್ ಮೆನಿ ಆಫ್ ಯು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಒಂದು ಕಾಲು ಸ್ವಲ್ಪ ಲಾಸ್ಟ್ ಕುಂದಾಪುರ ರೈಡ್ ಹೋದಾಗ ಕಾಲು ಸ್ವಲ್ಪ ಇದಾಗಿ, ಅದು ಆ್ಯಕ್ಚುಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಅದು ಏನೆಲ್ಲ ಆಯಿತು, ಯಾಕಾಯಿತು ಅದೆಲ್ಲ. ದ ಲಾಸ್ಟ್ ಫಸ್ಟ್ ರಿಪೇಟ್ ನೀವು ನೋಡಿದ್ದು ನಾನು ಬೈಕಿದ್ದು ಸಸ್ಪೆನ್ಷನ್ ಎಲ್ಲ ಜಗದೀಶ್ ಅವರ ಶಾಪಿಂದ ತೊಗೊಂಬಂದಿರೋದು. ಅದು ಆಲ್ಮೋಸ್ಟ್ ಲೈಕ್ ಆಗಸ್ಟಲ್ಲಿ ಆಗಿದ್ದು. ಲಾಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಹೋದಾಗ ಒಂದು ಆ್ಯಪ್ ಲಾಂಚಿಗೆ. ಇವಾಗ ಇಟ್ಸ್ ಅಕ್ಟೋಬರ್. ನಾನು ಸಪೋಸ್ ಟು ಈ ವಿಡಿಯೋ ಆಲ್ಮೋಸ್ಟ್ ಸೆಪ್ಟೆಂಬರಲ್ಲೇ ಮಾಡಬೇಕಿತ್ತು. ಅದು ತುಂಬ ಆಫ್ ರೋಡ್ ತಂದ ಮೇಲೆ ತುಂಬ ಆಫ್ ರೋಡ್ ರೈಡೆಲ್ಲ ಮಾಡಿದ್ದೀನಿ. ಐ ಥಿಂಕ್ ನಿಮ್ಮ ಚಾನೆಲ್ ನೋಡಿದರೆ ದಿಸ್ ಆಲ್ ದ್ಯಾಟ್ ನಾವು ಸಚಿನೊಟ್ಟಿಗೆ ಒಂದು ರೈಡ್ ಆಫ್ ರೋಡ್ ಮಾಡಿರೋದು. ಅದಕ್ಕಿಂತ ಮುಂಚೆ ಒಂದು ನಾರಾವಿ ಟ್ರೈಲ್ಸ್ ಎಲ್ಲ ಮಾಡಿದೆ. ಆ ಹೆಲ್ಮೆಟೆಲ್ಲ ನೀರಲ್ಲಿ ಬಿದ್ದೋಗಿ ಅದು ರೈಡ್. ಆಮೇಲೆ ಇವಾಗ ಕುತ್ಲೂರು ಅಂತ ಒಂದು ಲಾಸ್ಟ್ ಆಫ್ ರೋಡ್ ಅದೆಲ್ಲ ಮಾಡಿರೋದೆಲ್ಲ ಆಲ್ಮೋಸ್ಟ್ ಇದು ಹೊಸ ಸಸ್ಪೆನ್ಷನಲ್ಲಿ. ಅದು ಬಿಟ್ಟು ನಾನು ಇಲ್ಲಿ ಆಲ್ಮೋಸ್ಟ್ ತುಂಬ ಟ್ರೈಲ್ಸ್ ಎಲ್ಲ ಮಾಡಿದ್ದೆ. ಸೊ ಆ್ಯಕ್ಚುಲಿ ಅಂದರೆ ಪ್ರಾಪರ್ ಟೆಸ್ಟಿಂಗ್ ಥರನೇ ಮಾಡಿ ನನಗೆ ಅದು ಹೇಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಫಸ್ಟ್ ಇನಿಷಿಯಲ್ ತಂದಾಗ ನಾನು ಒಂಥರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಿದ್ದು ಹೇಗಂತ ಹೇಳಿದ್ರೆ ಒಂಥರ ಅದು ಫುಲ್ ಸಾಫ್ಟಾಗೇ ಇರಬೇಕು ಅಂತ. ಬಟ್ ಆ್ಯಕ್ಚುಲ್ ಅದರ ಎಕ್ಸ್ಪೀರಿಯೆನ್ಸ್, ಆ ಸಾಫ್ಟ್ನೆಸ್ ಎಲ್ಲ ನಿಮಗೆ ಗೊತ್ತಾಗೋದು ಟೇಕ್ಸ್ ಅ ಬಿಟ್ ಆಫ್ ಟೈಮ್ ಅನಿಸುತ್ತೆ. ಅದು ಪ್ರಾಬ್ಲಿ ನಾಟ್ ಫಾರ್ ಎವ್ರಿ ಒನ್. ನನಗೆ ಆ್ಯಕ್ಚುಲಿ ಇವಾಗ ಎಷ್ಟು ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಅಂದರೆ ಲೈಕ್ ನಾನು ಐ ಮೀನ್ ಎನಿವೆ ನನಗೆ ಆ್ಯಕ್ಚುಲಿ ಜಗದೀಶ್ ಅವರು ಅದು ಟೆಸ್ಟ್ ಮಾಡೋಕ್ಕಂತಲೇ ಕೊಟ್ಟಿರೋದು. ಬಟ್ ಈವನ್ ಇಫ್ ಹ್ಯಾಡ್ ಟು ಸ್ಪೆಂಡ್ ದ ಮನಿ, ಅದಕ್ಕೆ ಹಣ ಕೊಟ್ಟಿದ್ರು ಐ ವುಡ್ ಫೀಲ್ ವರ್ತ್ ಇಟ್. ಅದು ಹೇಗಂತೇಳಿ ಹೇಳ್ತೀನಿ. ಒನ್ ಆಫ್ ದ ಇದು ಸ್ಟಾಕಲ್ಲಿ ನೋಟಿಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಇನ್ ಆಫ್ ರೋಡು ಅದೊಂಥರ ತುಂಬ ಬಂಪಿ ಆಗಿದ್ದರೆ ಅದು ರೇರ್. ಆ್ಯಕ್ಚುಲಿ ಒಂದ್ಸಲ ನಿಮಗೆ ಎಸಿತಾ ಇತ್ತು. ಆ್ಯಂಡ್ ಒಂದ್ಸಲ ಕೂತು ರೈಡ್ ಮಾಡುವಾಗ ಒಂದು ಸ್ವಲ್ಪ ಬಂಪ್ ಆಗಿ ಏನಾದ್ರು ಬಂದರು ಅದೊಂಥರ ನಿಮಗೆ ಎತ್ತಿ ಹಾರಿಸುತ್ತೆ. ಇವನ್ ಇಫ್ ಯು ಆರ್ ಲೈಕ್ ಸ್ಯಾಡಲ್ ಮಾಡಿ ರೈಡ್ ಮಾಡ್ತಾಯಿದ್ರು ಒಂಥರ ಫುಲ್ ದೊಡ್ಡ ಕಲ್ಲಿಗೆಲ್ಲ ಹೊಡೆದಾಗ ಅದೊಂಥರ ಹಾರಿಸುತ್ತೆ ನಿಮಗೆ ಬೈಕ್ ಆ್ಯಂಡ್ ಯು ಲೂಸ್ ದ ಬ್ಯಾಲೆನ್ಸ್. ಅದನ್ನು ನಾನು ನೋಟಿಸ್ ಮಾಡ್ತಾಯಿದ್ದೆ ಮೊದಲು ಸ್ಟಾಕಲ್ಲಿ. ಅದೇ ಎಕ್ಸ್ಪೀರಿಯೆನ್ಸ್ ನಾನು ಅದೇ ಥರ ಇದು ಬಿಹೇವ್ ಮಾಡುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದಕ್ಕೆ ಬಂದಾಗ ಅದು ಆ ಅಬ್ಸಾರ್ಪ್ಷನ್ ಎಷ್ಟು ಸ್ಮೂತಾಗಿತ್ತು ಅಂತ ಹೇಳಿದ್ರೆ ಎಲ್ಲೂ ಯಾವ ಕಡೆಯೂ ಎತ್ತಿ ಎಸಿತಾನೆ ಇರಲಿಲ್ಲ. ಆ್ಯಂಡ್ ಸ್ಪೆಷಲಿ ಕೆಲವು ಸ್ಟ್ರೆಚನ್ನು ನಂಗೆ ನೋಡಿದಾಗ ಐ ಮೀನ್ ನಾನು ಈ ಸ್ಟಾಕಲ್ಲಿ ಆಲ್ಮೋಸ್ಟ್ 1 year ರೈಡ್ ಮಾಡಿದ್ದೆ. ಸೊ ನನಗೆ ಗೊತ್ತಿತ್ತು ಈ ಸ್ಟ್ರೆಚಲ್ಲಿ ಹೇಗೆ ಬಂಪು ಹೊಡೆಯುತ್ತೆ ಅಂತೇಳಿ. ಬಟ್ ಸ್ಟಾಕ್ ಇದು ಮಾಡಿದಾಗ ಆ ಥರ ಹೊಡಿಲಿಲ್ಲ. ನನಗೆ ತುಂಬ ಸ್ಮೂತಾಗಿ ಹೋಯ್ತು ಆ್ಯಕ್ಚುಲಿ. ಎಲ್ಲೂ ಒಂಥರ ನನಗೆ ಅದು ಬ್ಯಾಲೆನ್ಸ್ ಲೂಸ್ ಆಗೋ ಥರ ಅನ್ನಿಸ್ಲೇ ಇಲ್ಲ. ಸೊ ದ್ಯಾಟ್ಸ್ ಒನ್ ಆಫ್ ದ ಥಿಂಗ್. ಅದು ಈವನ್ ಅಬ್ಸಾರ್ಪ್ಷನ್
ಐ ಮೀನ್ ರಿಬೌಂಡ್ ಇದೆ, ಬಟ್ ಆ ಈವನ್ ಅಬ್ಸಾರ್ಬ್ ಇರುತ್ತಲ್ವ ಅದು ಅಷ್ಟು ಸ್ಟಿಫ್ ಇಲ್ಲ. ಇದೊಂಥರ ನಿಮಗೆ ಸ್ಮೂತ್ ಆಗಿದೆ ಆಡುತ್ತೆ, ಪ್ಲಸ್ ನಿಮ್ಮ ಬೈಕನ್ನು ಎಲ್ಲೂ ಎತ್ತಾಕಲ್ಲ. ಅದು ಎಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಅಂತ ಹೇಳಿದರೆ, ಇವಾಗ ನನಗೆ ಒಂಥರ ಜಾಸ್ತಿ ಆಫ್ ರೋಡ್ ಇದೆಲ್ಲ ಮಾಡಿ ಐ ಮೀನ್ ಯು ಪ್ರಾಬ್ಲಿ ಹ್ಯಾವ್ ಸೀನ್ ಇಟ್. ಸೊ ಒಂಥರ ಬ್ಲೈಂಡಾಗಿ ಹೋಗ್ಬೋದು. ಐ ಮೀನ್ ಅಗೇನ್ ಐ ಆಮ್ ನಾಟ್ ಅ ರಿಯಲಿ ಎಕ್ಸ್ಪರ್ಟ್ ಸೊ ಬಟ್ ಫ್ರಮ್ ವಾಟ್ ಎವರ್ ಅಂದರೆ ನೀವು ನೋಡಿರೋ ಪ್ರಕಾರ ಅಥವಾ ವಾಟ್ ಐ ರೈಡ್ ಯೂಶ್ವಲಿ ಆಫ್ ರೋಡು, ಅದರಲ್ಲಿ ನನಗೆ ಅದು ನಿಜ ಒಂಥರ ತುಂಬ ಇಂಪ್ರೂವ್ಮೆಂಟ್ ಅನಿಸಿದೆ. ಒಂದು ಪಾಯಿಂಟ್ ಜಗದೀಶ್ ಅವರು ಹೇಳಿದರು ಏನಂತ ಹೇಳಿದರೆ, ಅದು ಹೈಟ್ ಏನಾದರೂ 10 mm ಥರ ಇನ್ಕ್ರೀಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ 5'11" ಇದ್ದೀನಿ. ನನಗೆ ಆಗಲೇ ಒಂಥರ ಟಿಪ್ಟೋ ಥರ ಮಾಡಬೇಕಿತ್ತು, ಮಾಡೋ ಥರ ಇತ್ತು. ಅದರ ಆದಮೇಲೂ ಕೂಡ ಇವಾಗ ಐ ಮೀನ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಅನಿಸುತ್ತೆ, ಬಟ್ ಇಟ್ಸ್ ನಾಟ್ ರಿಯಲಿ ನನಗೆ ಏನು ಆ ಥರ ಪ್ರಾಬ್ಲಮ್ಯಾಟಿಕ್ ಆಗೋ ಥರ ಏನು ಇನ್ಕ್ರಿಮೆಂಟ್ ಆಗಿಲ್ಲ. ಐ ಆಮ್ ಹ್ಯಾಪಿಲಿ ರೈಡಿಂಗ್. ಓಕೆ, ಆಮೇಲೆ ಅವರು ಹೇಳಿದ ಥರ ಅವರು ಆ್ಯಕ್ಚುಲಿ ಅದು ಒಂದು ಸಸ್ಪೆನ್ಷನ್ ಒಂಥರ ಎಲ್ರಿಗೂ ಸೇಲ್ ಮಾಡೋದಲ್ಲ. ಲೈಕ್ ಪ್ರತಿಯೊಬ್ಬರದ್ದು ಅವ್ರದ್ದು ಹೈಟ್, ವೆಯ್ಟ್ ಮತ್ತು ಅದು ಏನೆಲ್ಲ ಯೂಸ್ ಮಾಡಿದ್ದಾರೆ ನಿಮ್ಮ ಬೈಕಲ್ಲಿ, ಏನು ಕಸ್ಟಮ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಇನ್ಫಾರ್ಮೇಷನ್ ತಗೊಂಡು ಅದಕ್ಕೆ ಪ್ರಕಾರ ನಿಮಗೆ ಆ್ಯಕ್ಚುಲಿ ಅವ್ರಿಗೆ ಕಸ್ಟಮ್ ಸಸ್ಪೆನ್ಷನ್ ಕೊಡ್ತಾರೆ. ಅವ್ರು ಈವನ್ ಫಾರ್ ರ್ಯಾಲಿ ರೈಡ್ ಇದಕ್ಕೆಲ್ಲ ತುಂಬ ಅಂದರೆ ಈ ಥರ ಪರ್ಸನಲ್ ಮೆಕ್ಯಾನಿಕ್ ಆಗಿ ಹೋಗ್ತಾರೆ. ಸೊ ಇಫ್ ಯು ರಿಯಲಿ ಫಾರ್ ಅಂದರೆ ನಿಮಗೆ ರ್ಯಾಲಿ ಪರ್ಪಸ್ಗೆ ಇದು ಸಸ್ಪೆನ್ಷನ್ ಆ ಥರ ಬೇಕಿದ್ದರೆ ಈ ಕ್ಯಾನ್ ಈವನ್ ಕನ್ಸಲ್ಟ್ ಫಾರ್ ದ್ಯಾಟ್. ಐ ಆಮ್ ಶ್ಯೂರ್ ಯು ಹ್ಯಾವ್ ಅವ್ರಿಗೆ ಏನಾದ್ರು ಒಂದು ಆ ಥರ ಗ್ಯಾರಂಟಿ ಐಡಿಯಾಸ್ ಇದ್ದೇ ಇರುತ್ತೆ. ಅದು ನಿಮ್ಮ ಸ್ಪೆಸಿಫಿಕೇಷನ್ ಕರೆಕ್ಟಾಗಿ ಹೇಳಿದರೆ, ಸೊ ಇಲ್ಲಿ ಅಂದರೆ ನಿಮ್ಮ ಯೂಸ್ಗೆ ಏನಕ್ಕೆ ಬೇಕು, ನಿಮ್ಮ ಪ್ರೈಮರಿ ಯೂಸ್ ಏನಕ್ಕೆ ಬೇಕು ಅದಕ್ಕೆ ಪ್ರಕಾರ ಅವ್ರಿಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಇದು ಒಂಥರ ಹೇಗಂತ ಹೇಳಿದರೆ, ನಾನು ಆ್ಯಕ್ಚುಲಿ ಸಸ್ಪೆನ್ಷನ್ ತುಂಬ ಟೈಮಿಂದ ನೋಡ್ತಾ ಇದ್ದೆ, ಬಿಕಾಸ್ ಸ್ಟಾಕ್ ಅದು ತುಂಬ ಸ್ಟಿಫ್ ಇತ್ತು. ಸೋ ಫಾರ್ ಅಂದರೆ ಇಷ್ಟು ಒಂದು 2 ತಿಂಗಳು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ. ಐ ಆಮ್ ರಿಯಲಿ ಹ್ಯಾಪಿ ವಿತ್ ಇದು. ಐ ಮೀನ್ ಇಫ್ ಯು ರಿಯಲಿ ಪ್ಲಾನಿಂಗ್ ಫಾರ್ ಇಟ್, ಡೂ ಗೆಟ್ ಇನ್ ಟಚ್ ವಿತ್ ನೀವು ಜಗದೀಶ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದರಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಹೀ ಈಸ್ ರಿಯಲಿ ನೈಸ್ ಪರ್ಸನ್. ನಿಮಗೆ ಐ ಮೀನ್ ಫಿಸಿಕಲಾಗಿ ಮೀಟ್ ಆಗಿ ಆ್ಯಂಡ್ ಟೇಕ್ ಹಿಸ್ ಅಡ್ವೈಸ್ ಆ್ಯಂಡ್ ಆಲ್. ಅವ್ರು ನಿಮ್ಗೆ ಕರೆಕ್ಟಾಗಿ ಅಡ್ವೈಸ್ ಮಾಡಿ ನಿಮ್ಗೆ ಬೇಕಾಗಿರೋ ಅಂದರೆ ಕರೆಕ್ಟಾಗಿ ಇದು ಮಾಡಿರೋ ಇದನ್ನು ಸಸ್ಪೆನ್ಷನನ್ನು ನಿಮ್ಗೆ ಕೊಡ್ತಾರೆ. ಆ್ಯಂಡ್ ಆ್ಯಸ್ ಫಾರ್ ದ ಪ್ರೈಸ್, ನಾನು ಆ್ಯಕ್ಚುಲಿ ಅದು ಇಟ್ಸ್ ಆಲ್ವೇಸ್ ಕೈಂಡ್ ಆಫ್ ಲೈಕ್ ಅನ್ಫೇರ್ ನಿಮಗೆ ಆ್ಯಕ್ಚುಲಿ ಪ್ರೈಸ್ ಮೆನ್ಷನ್ ಮಾಡೋದು ವೀಡಿಯೋದಲ್ಲಿ. ಯಾಕಂದರೆ ಐ ಡೋಂಟ್ ನೋ ನಿಮ್ಗೆ ಯಾವಾಗ ಈ ವಿಡಿಯೋ ನೋಡ್ತಾ ಇರ್ತೀರ, ಈಗ ನೋಡ್ತಾ ಇರ್ಬೋದು ಅಥವಾ ಇನ್ನೊಂದು 6 months ಬಿಟ್ಟು ನೋಡ್ಬೋದು. ಆವಾಗ ಅದ್ರ ಪ್ರೈಸ್ ಚೇಂಜ್. ಐ ಮೀನ್ ಪೆಟ್ರೋಲ್ ಪ್ರೈಸ್ ಏನಿವೆ ನಿಮ್ಗೆ ಗೊತ್ತದು ಎಷ್ಟು ಹೇಗೆ ಚೇಂಜ್ ಆಗ್ತಿದೆ, ತಿಂಗಳಿಗೆ ಒಂದು ರೇಟ್ ಚೇಂಜ್ ಆಗ್ತಿರುತ್ತೆ. ಬಟ್ ಸ್ಟಿಲ್ ಐ ಥಿಂಕ್ ನಾನು ತಗೊಳ್ಳುವಾಗ ಅಂದರೆ ಆಲ್ಮೋಸ್ಟ್ 14K ಅರೌಂಡಲ್ಲಿತ್ತು. ಬಟ್ ಡಿಪೆಂಡ್ಸ್, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಟೈಮಲ್ಲಿ ಅದು ಹೇಗಿರುತ್ತೆ. ಆ್ಯಂಡ್ ಹೀ ಈಸ್ ನಾಟ್ ಲೈಕ್ ನಾನು ಯಾವತ್ತು ಬೈಕೆಲ್ಲ ಇದು ಮಾಡೋ ಯಾವತ್ತು ಓವರ್ ಚಾರ್ಜ್ ಮಾಡಿದವರಲ್ಲ. ಯಾವತ್ತು ಬೈಕ್ ಸರ್ವಿಸ್ ಅದೆಲ್ಲ ಕೊಡೋ ನಾನು ಡೈರೆಕ್ಟಾಗಿ ಅವರಿಗೆ ಕೊಟ್ಟಿರ್ತೀನಿ. ಆ್ಯಂಡ್ ದ್ಯಾಟ್ ಈಸ್ ಆ್ಯಕ್ಚುಲಿ ವೇರ್ ನಂದು ಎಲ್ಲ ಒಂಥರ ಚೀಪೆಸ್ಟ್ ಸರ್ವಿಸ್ ಎಲ್ಲ ಮಾಡಿರೋದು. ಸೊ ಪ್ರೈಸ್ ವೈಸ್ ನಿಮಗೆ ಐ ಆಮ್ ಶ್ಯೂರ್ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ. ಆಲ್ಮೋಸ್ಟ್ ಆಗಲೇ ಅವರು ಅಂದರೆ ವಾರಂಟಿ ಅದೆಲ್ಲ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಹೀ ಈಸ್ ಈವನ್ ಹೆಲ್ಪ್ ಯು ವಿತ್ ಸರ್ವಿಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ, ಸೊ ವಿತ್ ದ್ಯಾಟ್ ನಾನು ಆ್ಯಕ್ಚುಲಿ ಇದು ಎನಿವೆ ನಾನು ನೆಕ್ಸ್ಟ್ ವೀಡಿಯೋ ಐ ಥಿಂಕ್ ಈವನ್ ಒಂದು ಕುಂದಾಪುರ ರೈಡ್ ವೀಡಿಯೋಸ್ ಎಲ್ಲ ಮಾಡೋದಿದೆ. ಸೊ ಅದೆಲ್ಲ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿರ್ಬೋದು ಅನ್ಕೋತೀನಿ. ಎನಿವೆ ವಿತ್ ದ್ಯಾಟ್ ಈ ವಿಡಿಯೋ ಎಂಡ್ ಆಗುತ್ತೆ ಇಲ್ಲಿ. ನಿಮ್ಗೆ ನಿಜವಾಗಿ ಇಷ್ಟ ಆಗಿದ್ದರೆ ಅಫ್ಕೋರ್ಸ್ ಐ ಮೀನ್ ಅಥವಾ ಏನಾದ್ರು ಫೀಡ್ಬ್ಯಾಕ್ ಆ ಥರ ಏನಾದ್ರು ಇದ್ದರೆ ಪ್ಲೀಸ್ ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ಓಕೆ, ಬಾಯ್. ಇದು ನಂದು ವಾಕರ್, ಇದರಲ್ಲೇ ವಾಕ್ ಮಾಡ್ತಾರೆ ಇವಾಗ. ಸದ್ಯಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಒಂದು 2 ಬೈಕ್ ಇಲ್ಲಿದೆ.